ನಮಸ್ಕಾರ. ಇವತ್ತು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಹಾಸನದಲ್ಲಿ ಇವತ್ತು ಬಂದಿದ್ದೀವಿ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಜಿತೇನಹಳ್ಳಿ ಗ್ರಾಮ ಪಂಚಾಯತಿ, ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿಯ ಒಂದಷ್ಟು ಏನು ಅಕ್ರಮಗಳು ನಡೆದಿದ್ದಾವೆ, ಪಂಚಾಯಿತಿ ಮಟ್ಟದಲ್ಲಿ ಏನು ಅಕ್ರಮಗಳು ನಡೆದಿದ್ದಾವೆ, ಆ ಅಕ್ರಮಗಳನ್ನ ತನಿಖೆಗೆ ಒತ್ತಾಯಪಡಿಸಲಿಕ್ಕೋಸ್ಕರ ಅವರೇನು ಯಾವತ್ತೂ RTI ಅರ್ಜಿ ಹಾಕ್ತಾರೋ ನಾವು ಹೊಸದಾಗಿ ಬಹುಶಃ ಆ ಗ್ರಾಮದಲ್ಲಿ ಏನು ನಾನು ಇತ್ತೀಚೆಗೆ ಕಾಂಟ್ಯಾಕ್ಟ್ ಮಾಡಿದಾಗ ಫೋನ್ನಲ್ಲಿ ಮಾತಾಡಿದಾಗ ಅವ್ರು ಹೇಳಿದ್ರು 1947ನೇ ಇಸ್ವಿನಲ್ಲಿ ಹೇಗಿತ್ತೋ ಗ್ರಾಮ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ, ಅಂದರೆ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುನ್ನ ಆ ಗ್ರಾಮ ಯಾವ ರೀತಿಯಲ್ಲಿತ್ತೋ ಈಗಲೂ ಹಾಗೇ ಇದೆ ಅಂತ ಇವ್ರು ಹೇಳ್ತಿದ್ದಾರೆ. ನಮ್ಮ ರವಿ ಅವರು ನಿಮಗೆ ಈಗಾಗಲೇ ಒಂದಷ್ಟು ಟಿ ವಿಯಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಚಾರ ಆಗಿರೋದನ್ನ ನೀವು ನೋಡಿರಬೇಕು. ಏನು ಗ್ರಾಮ ಪಂಚಾಯಿತಿಗೆ ಮಾಹಿತಿ ಹಕ್ಕು ಮೇಲೆ ಅರ್ಜಿ ಹಾಕ್ತಾರೆ, ನಮ್ಮ ಗ್ರಾಮ ಅಭಿವೃದ್ಧಿ ಆಗಿಲ್ಲ, ಇಲ್ಲಿ ಏನು ಕೆಲಸಗಳು ನಡೆದಿದ್ದಾವೆ ಅಂತ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತು ದಾಖಲಾತಿಗಳನ್ನ ತೆಗೆದುಕೊಳ್ಬೇಕು, ಹೋರಾಟ ಮಾಡಬೇಕು ಅಂತ ಮುಂಚೂಣಿಗೆ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಅರ್ಜಿ ಹಾಕಿದಾಗ ಆ ಗ್ರಾಮ ಪಂಚಾಯಿತಿಯ ಮಹಾನುಭಾವ ಏನು ತಾನೇ ನೋಟಿಸ್ ಬೋರ್ಡ್ನಲ್ಲಿ ಹಾಕಬೇಕು ಮತ್ತು ಏನು ಮಾಹಿತಿ 41A 41B ಪ್ರಕಾರವಾಗಿ ನೀನು ಏನೆಲ್ಲ ಮಾಡ್ತೀಯಾ ಆ ಎಲ್ಲನೂ ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಪಡಿಸಬೇಕು ಅನ್ನುವಂಥ ಒಂದು ಏನು ಕಾಯ್ದೆ ಇದೆ, ಆ ಕಾಯ್ದೆ ಕೂಡ ಅವ್ನಿಗೆ ಯಾವುದೋ ಅನ್ವಯಿಸೋದಿಲ್ಲ ಅಂತ ಕಾಣ್ತದೆ ಆ ಅಯೋಗ್ಯನಿಗೆ. ಆ ನಿಟ್ಟಿನಲ್ಲಿ ಇವರು ಅರ್ಜಿ ಹಾಕಿದಾಗ ಅವನು ಹೇಳ್ತಾನಂತೆ 16,000 ಪುಟಗಳಿದ್ದಾವೆ, 32,000 ರೂಪಾಯಿ ಕಟ್ಟಿ ದಾಖಲಾತಿಗಳನ್ನ ತೆಗೆದುಕೋ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವರು ಎದೆಗುಂದದೆ ತಾನು ಸಾಕಿದಂಥ ಒಂದು ಹಸುವನ್ನು ಮಾರಾಟ ಮಾಡಿ 32,000 ಅಮೌಂಟ್ನ ಕಟ್ಟಿ ದಾಖಲಾತಿಗಳನ್ನ ತೆಗೆದುಕೊಳ್ತಾರೆ. ಆ ದಾಖಲಾತಿಗಳನ್ನ ತೆಗೆದುಕೊಂಡಾದ ಮೇಲೆ ಅಲ್ಲಿರ್ತಕ್ಕಂಥ ಏನು ಅಭಿವೃದ್ಧಿ ಆಗಿದೆ, ಎಲ್ಲಿ ಅಭಿವೃದ್ಧಿ ಆಗಿದೆ, ಗ್ರಾಮದಲ್ಲಿ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಆಗಿರೋದು ಪೇಪರ್ನಲ್ಲಿ ಅಭಿವೃದ್ಧಿ ಮಾಡಿದರೆ ಗ್ರಾಮದಲ್ಲಿ ಹಾಗೇ ಇದೆ. ಅದನ್ನೆಲ್ಲ ಕಂಡಿಟ್ಕೊಂಡಂಥ ಯುವಕ ರವಿ ಅವರು ಲೋಕಾಯುಕ್ತದಲ್ಲಿ ಕೇಸ್ ದಾಖಲು ಮಾಡ್ತಾರೆ. ಇಲ್ಲಿ ಅದಕ್ಕೂ ಮುನ್ನ ಒಂಬಡ್ಸ್ಮನ್ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯಿತಿ CO ಕೊಟ್ಟಿದ್ದಾರೆ, ಎಲ್ಲೂ ದೂರು ಕೊಟ್ಟರು ಏನೂ ಆಗಿಲ್ಲ. ಅದಾದ ನಂತರದಲ್ಲಿ ಏನು ಮಾಡಿದ್ದಾರೆ, ಅವ್ರು ಹೋಗಿ ಲೋಕಾಯುಕ್ತದಲ್ಲಿ ಕೇಸ್ ಮಾಡಿದ್ದಾರೆ. ಲೋಕಾಯುಕ್ತದಲ್ಲಿ ಕೇಸ್ ಮಾಡಿದ್ದು ದೊಡ್ಡದು ಅಂತ ಹೇಳ್ಬಿಟ್ಟು ಆತ ಏನು ಅಕ್ರಮ ಮಾಡಿದಾರಲ್ಲ, ಗ್ರಾಮ ಪಂಚಾಯಿತಿಯ ಮಹಾನುಭಾವರು, ಭ್ರಷ್ಟರು, ಲೋಫರ್ಗಳು, ಅಯೋಗ್ಯರು ಅವರು ಬಂದು ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವನೇನು ಮಾಡೇ ಇಲ್ಲ, ನಾನು ಸಾಚವಾಗಿದ್ದೀನಿ, ನಾನು ಅಪ್ಪಟ ಪ್ರಾಮಾಣಿಕವಾಗಿದ್ದೀನಿ ಅಂತಂದ್ರೆ ಹಲ್ಲೆ ಯಾಕೆ ಮಾಡಬೇಕಾಗಿತ್ತು? ಅವನದೊಂದು ಭಾಗ ಇಲ್ಲಿ ಕೂತವ್ರಲ್ಲ AC ರೂಮ್ನಲ್ಲಿ ಐಷಾರಾಮಿ ಕಾರು, ಯಾರಪ್ಪಂದು ಇವೆಲ್ಲ ಯಾರು ಕೊಡಿಸಿದಾರ್ದು ಇವ್ರಿಗೆಲ್ಲ? ಸಾರ್ವಜನಿಕರ ತೆರಿಗೆ ಹಣವನ್ನು ಈ ರೀತಿಯೂ ಕೂಡ ಮಜಾ ಮಾಡ್ತಿದ್ದಾರೆ. ಯಾತಕ್ಕೋಸ್ಕರ ಮಜಾ ಮಾಡಬೇಕು ಇವರು? ಹೋಲಿ ಮಜಾ ಮಾಡಲಿ, ಏನು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ ಕೂಲಿ ಕೊಟ್ಟು ಇವ್ರನ್ನ? ಏನಕ್ಕೆ ಇಟ್ಕೊಂಡಿರೋದು ಇವ್ರನ್ನ? ಇಂತಹ ಕಾನೂನು ವಿರೋಧಿ ಚಟುವಟಿಕೆಗಳೇನಿದ್ದಾವೆ, ಸಂವಿಧಾನ ಬಾಹಿರವಾದಂಥ ಕೆಲಸಗಳೇನಿದ್ದಾವೆ, ಇವನ್ನೆಲ್ಲ ಮಟ್ಟ ಹಾಕಬೇಕು ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಳ್ಳೋದಕ್ಕೆ, ಸೂಪರ್ವೈಸಿಂಗ್ ಮಾಡೋದಕ್ಕೆ ನಿಮ್ಮನ್ನ ಕಾರ್ ಕೊಟ್ಟಿದ್ದಾರೆ, ಐಷಾರಾಮಿ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಹಾಗಂತ ಹೇಳ್ಬಿಟ್ಟು ನೀವು ನಿಮ್ಮ ಕುಟುಂಬ ಎಲ್ಲ ಮಜಾ ಮಾಡಲಿಕ್ಕಲ್ಲ. ಇದನ್ನ ನಾವು ಪ್ರಶ್ನೆ ಮಾಡಲಿಕ್ಕೆ ಬರ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಶುಕ್ರವಾರಲೇ ಫೋನ್ ಮಾಡಿ ಹೇಳಿದ್ದೀವಿ. ಮಾನ್ಯ ಜಿಲ್ಲಾ ಪಂಚಾಯಿತಿ CO ಅವರ ಆಪ್ತ ಸೆಕ್ಷನ್ಗೆ, ಆಪ್ತ ವಿಭಾಗದಲ್ಲಿ ನಾವು ಫೋನ್ ಮಾಡಿ ಹೇಳಿದ್ದೀವಿ, ನಾವು ಬರ್ತಿದ್ದೀವಿ ಪ್ರಶ್ನೆ ಮಾಡಲಿಕ್ಕೆ ಅಂತೇಳಿ. ಅವ್ರು ಇವತ್ತಿನವರೆಗೂ ಅವ್ರಿಗೆ ತಿಳ್ಸೋಕ್ಕೆ ಹೋಗಿಲ್ವಂತೆ, ಯಾಕೆಂದರೆ ಅವರು ಈ ಸಂವಿಧಾನಕ್ಕಿಂತ ದೊಡ್ಡವರಂತೆ. ಅದಿನ್ನೇನು ದೊಡ್ಡವರು
ನಾವು ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀವಿ. ಆಗ್ಲಿಂದ ನಾವು ಫೋನ್ಗಳನ್ನ ಕೂಡ ಮಾಡ್ತಿದ್ದೀವಿ. ಫೋನ್ಗಳಿಗೆ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ, ಫೋನ್ಗಳನ್ನ ರಿಸೀವ್ ಮಾಡೋದಕ್ಕೆ ತಯಾರಿಲ್ಲ. ಓಲಿ ಒಂದು ಮೆಸೇಜ್ ಕೂಡ ಫಾರ್ವರ್ಡ್ ಮಾಡುವಂಥ ಕೆಪಾಸಿಟಿಲೂ ಇವರಿಲ್ಲ. ಆಮೇಲೆ ಕಚೇರಿ ಒಳಗಡೆಗೆ ಹೋದರೆ ಈ CEO ಅವರು ಇನ್ಯಾವ ರೀತಿಲಿ ಸ್ಟಾಫ್ಗಳನ್ನ ಅಂದರೆ ಸಿಬ್ಬಂದಿಗಳನ್ನ ಶಿಸ್ತಲ್ಲಿಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಒಬ್ಬರು ಕೂಡ ID ಕಾರ್ಡ್ ಹಾಕಿಲ್ಲ. ಅದರೊಳಗಡೆ ಬ್ರೋಕರ್ಗಳು ಯಾರು, ಸಾರ್ವಜನಿಕರು ಯಾರು, ಸಿಬ್ಬಂದಿಗಳು ಯಾರು ಅನ್ನೋದೇ ಗೊತ್ತಿಲ್ಲ. ಆ ಕೆಲವು ಇದು ಕಚೇರಿ ಮುಂದೆಗಡೆ ಆ ನಾಮಫಲಕಗಳಿಲ್ಲ, ನಾವು ಇಂಥ ಸೆಕ್ಷನ್ನು, ನಾವು ಇಂಥ ವಿಭಾಗದವರು, ನಾವು ಇಂಥ ಕೆಲಸನ ಕಟ್ಟಿ ಹಾಕ್ತಾ ಇದ್ದೀವಿ ಅನ್ನೋಂಥ ಯೋಗ್ಯತೆಗಳು ಕೂಡ ಮಾಡ್ಕೊಳ್ಳೋವಂಥದ್ದಿಲ್ಲ. ಇಲ್ಲೊಬ್ರು ಟಪಾಲ್ನಲ್ಲಿ ಕೂತವ್ರೆ, ಹೊಸ್ದಾಗಿ ಬಂದಿದ್ದಾರಂತೆ, 2 ತಿಂಗಳಾಗಿದೆಯಂತೆ, ಅವ್ರಿಗೂ ID ಕಾರ್ಡು ಇನ್ನೂ ಕೊಟ್ಟಿದ್ದಾರಂತೆ, ಮಾಡ್ತಾನೆ ಇದ್ದಾರಂತೆ. ಈ ಕಂಪ್ಯೂಟರ್ ಯುಗದಲ್ಲಿ ಈಗ ಕೊಟ್ಟರೆ ಅರ್ಧ ಗಂಟೆ ಕೊಡ್ತಾರೆ. ಓಲಿ ನಾವೇ ಕಾಸು ಕೊಟ್ಟರು ನಾವೇ ಮಾಡಿಸ್ಕೊಂಬತ್ತೀವಿ ID ಕಾರ್ಡು, ಅವ್ರ ಸಹ ಇದು ಕೊಟ್ಟರೆ ಸಾಕು. ಇಲ್ಲ, ಕೊಟ್ಟಿಲ್ಲ. ನೋಡೋಣ ಅದು ಯಾವಾಗ ಆಗ್ತಾರೋ ಅವರು ನೋಡೋಣ. ID ಕಾರ್ಡ್ಗಳನ್ನ, ಗುರುತಿನ ಚೀಟಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ಆದೇಶ ಹೊರಡಿಸ್ತಾರೆ. ಏನಕ್ಕೆ ರೀ ಮಾನ್ಯ ಚೀಫ್ ಸೆಕ್ರೆಟರಿ ಅವರು ಯಾಕೆ ಆದೇಶ ಹೊರಡಿಸ್ತೀರಿ? ಈ ಪೇಪರ್ನೊಳಗಡೆ ಆದೇಶಗಳು ನಿಮ್ಗೆ ಯಾಕೆ ಬೇಕ್ರಿ? ಇವೆಲ್ಲ ನಾಚಿಕಾಗಬೇಕಲ್ಲ. ನಿಮ್ಮ ಆದೇಶಗಳನ್ನ ತಿಪ್ಪಿಗೆ ಹಾಕ್ತಿದ್ದಾರೆ, ನಾಚಿಕಾಗಬೇಕು ನೀವು ಆದೇಶ ಹೊರಡಿಸೋದಕ್ಕೆ. ಇಂಥ ಸಂದರ್ಭಗಳನ್ನ ಇಟ್ಕೊಂಡು ಇವ್ರು ಏನಾರ ಇವತ್ತು ಇವ್ರು ಕೊಟ್ಟಿರ್ತಕ್ಕಂಥ ದೂರಿಗೆ ಕ್ರಮ ತೆಗೆದುಕೊಂಡಿದ್ರೆ ಇವರು ಇವಯ್ಯ ಓದೇ ತಿಂತಿರಲಿಲ್ಲ. ಇವತ್ತು ಹೋರಾಟಗಳಿಗೆ ಬರಲಿಕ್ಕೆ ಯಾರು ಕೂಡ ಹಿಂಜರಿತಾ ಇದ್ದಾರೆ ಅಂತ ಅನ್ನೋದಕ್ಕೆ ಕಾರಣ ಇದು ಒಂದು. ಇದೇನು ಬೇವರ್ಸಿ ಆಡಳಿತನ? ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಎಲ್ಲ ಇದ್ರೂ ಕೂಡ ಇವ್ರಿಗೆ ಯಾರು ಕೇಳೋರೇ ಇಲ್ಲ, ಹೇಳೋರೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಆಡಳಿತವನ್ನು ನಡೆಸ್ತಿದ್ದಾರೆ ಅಂತಂದರೆ ಇನ್ಯಾವ ರೀತಿಯಾದಂಥ ಅಡ್ಮಿನಿಸ್ಟ್ರೇಟಿವ್ ಈ ಹಾಸನ ಜಿಲ್ಲೆಯಲ್ಲಿ ನಡೀತಿದೆ ಅಂತ ಅನ್ನೋದಕ್ಕೆ ಇಲ್ಲಿನ ರಾಜಕಾರಣಿಗಳ ದುರಾಡಳಿತ ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಆಫೀಸಿಗೆ ಬಂದರೆ ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು? ಯಾರೋ ಒಬ್ರು ಇರಬೇಕಲ್ಲ. ಸಾರ್ವಜನಿಕರು ಬಂದವ್ರನ್ನ ಭೇಟಿ ಮಾಡಲಿ, ಏನು ಅವರ ಕುಂದುಕೊರತೆ ಇದೆ, ಆ ಕುಂದುಕೊರತೆ ವಿಚಾರ ಮಾಡೋದಕ್ಕೆ ಒಬ್ರು ಇರಬೇಕಲ್ಲ. ಯಾರೂ ಇಲ್ಲ. DS1 ಇಲ್ಲ, DS2 ಇಲ್ಲ, ಚೀಫ್ ಸೆಕ್ರೆಟರಿ ಮೊದಲೇ ಇಲ್ಲ, PD ಅಂತೆ ಅವರೂ ಇಲ್ಲ. ಯಾರು ಕೇಳಿದ್ರಿ? ಏನ್ರಿ ಇದು ಅಡ್ಮಿನಿಸ್ಟ್ರೇಟಿವ್? ಏನು ಆಡಳಿತ ಇದು? ಈ ಬಗ್ಗೆ ಒಂದಷ್ಟು ರವಿ ಅವರು ಏನು ವಧೆ ತಿಂದಿದ್ದಾರೆ, ಕೇಸ್ ಹಾಕಿಸಿದ್ದಾರೆ. ಕೇಸ್ ಹಾಕ್ಸಿದಾರಲ್ಲ, ವಧೆ ತಿಂದಿರೋರು ವಿಡಿಯೋ ಇದೆ. ಏನು ಅಂಗಡಿ ಮುಂದೆ ಹೊಡೆದಿದ್ದಾರೆ, ಅದು ಕಣ್ಣಾರ ಸಾಕ್ಷಿ ಇದೆ. ಆದರೂ ಕೂಡ ಇವನ ಮೇಲೂ ಒಂದು FIR, ವಧೆ ತಿಂದವ್ರ ಮೇಲೂ ಒಂದು FIR. ಯಾಕೆ ಅಂತಂದರೆ ಇವತ್ತು ಯಾರೂ ಹೋರಾಟ ಮಾಡೋದು ಬೇಡ, ನಮ್ಮ ಇಷ್ಟ ಬಂದಂಗೆ ಆಡಳಿತ ಮಾಡ್ತೀವಿ. ಭ್ರಷ್ಟರು ಅಂತ ಅಂದರೆ ಇವತ್ತು ಇಂಥ ಅಧಿಕಾರಿ ನಡೆಸ್ತಕ್ಕಂಥವ್ರು, ಇವ್ರ ಕೈಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ. ಯಾವತ್ತು ಸ್ವಾತಂತ್ರ್ಯ ಅರ್ಧ ರಾತ್ರಿಲಿ ಬಂತು, ಯಾರು ಅರ್ಧ ರಾತ್ರಿ ಸ್ವಾತಂತ್ರ್ಯ ತಗೊಂಡ್ರು ಅವ್ರು ಇವತ್ತು ಆಡಳಿತವನ್ನು ನಡೆಸ್ತಿದ್ದಾರೆ. ಅವರೇ ಭ್ರಷ್ಟರಾಗಿದ್ದಾರೆ. ಅವತ್ತಿನ ಬ್ರಿಟಿಷರೇ ಇವತ್ತಿನ ಭ್ರಷ್ಟರು, ಅಯೋಗ್ಯರು. ಅಂಥವ್ರ ಕೆಳಗಡೆ ನಾವು ಇವತ್ತೆಲ್ಲ ತೆರಿಗೆಯನ್ನು ತಗೊಂಡೋಗಿ ತುಂಬಿ ಅವ್ರ ಖಜಾನೆಯನ್ನು, ಅವ್ರ ಮನೆಯನ್ನು, ಅವ್ರ ಹೆಂಡತಿ ಮಕ್ಕಳನ್ನ ಉದ್ಧಾರ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ. ಬಂಧುಗಳೇ, ನೀವು ಯಾರು ಕೇಳ್ದಲೇ ಇದ್ದರೆ ಈ ಪರಿಸ್ಥಿತಿನ ಮುಂದಿನ ನಮ್ಮ ಮಕ್ಕಳಿದಾರಲ್ಲ, ನಮ್ಮ ಮೊಮ್ಮಕ್ಕಳು ಬರ್ತಾರಲ್ಲ, ಅವರು ನಮಗೆ ಕ್ಯಾಕಸ್ಮ ಕುತ್ಕೊಂಡು ಹೋಗಿತಾರ. ಈ ಭ್ರಷ್ಟರಿಗೆಲ್ಲ, ಈ ಬ್ರಿಟಿಷ್ನವ್ರಿಗೆಲ್ಲ ಉಗಿಯೋದು ನಮಗೂಗಿತಾರೆ. ಯಾಕೆ ಗೊತ್ತಾ? ನೀವೇನು ಮಾಡ್ತಿದ್ರಿ ಅವತ್ತಿಂದ ಕಣ್ಮುಚ್ಕೊಂಡು ಕೂಡ್ತಿದ್ದೀರಾ? ನಾಚಿಕೆ ಆಗ್ಲಿಲ್ವ ನಿಮಗೆ? ನಿಮ್ಮ ಇಷ್ಟು ಜೀವನ ಮಾಡಿದ್ದೀರಲ್ಲ, ಈ ಥರ ಕೇಳ್ದಲೇ ಇರ್ತಕ್ಕಂಥ ಜೀವನನ ಒಂದು ನಾಯಿ, ಒಂದು ಪ್ರಾಣಿಗಳು ಮಾಡ್ತೇವೆ. ಅಂಥ ಪ್ರಾಣಿಗಳ ಜೀವನನ ನೀವು ಮಾಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ಅಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೇಳೋಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಇವತ್ತು ಏನು ಇವರೆಲ್ಲ ಮಾಡ್ತಿದ್ದಾರೆ, ಅಕ್ರಮಗಳು ಮಾಡ್ತಿದ್ದಾರೆ, ಸಂವಿಧಾನ ಬಾಹಿರ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ, ಇವ್ರನ್ನೆಲ್ಲ ಕೇಳುವಂಥ ಪರಿಸ್ಥಿತಿನ ನಾವು ಬೆಳೆಸ್ಕೊಂಡ್ರೆ ನಮ್ಮ ಮಕ್ಕಳು ನಮಗೆ ಶಾಪ ಹಾಕುವಂಥದ್ದ ತಪ್ಪುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ, ಅಂತಹ ವ್ಯಕ್ತಿ ಇವತ್ತು ನಮಗೆ ಸಿಕ್ಕಿದ್ದಾರೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಈ ಪುಣ್ಯಾತ್ಮನಿಗೆ ನಾವು ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀವಿ. ಇವತ್ತು ಕೊಡ್ರಿ, ಸನ್ಮಾನ ಮಾಡಿರಿ.
ಅಣ್ಣ ನಿಮ್ಮ ಜೊತೆ ನಾವಿದ್ದೀವಿ. ನಾವು ಏನೇ ಬಂದರೂ ನೀವೇ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ಮ ಕುಟುಂಬನೂ ಭೇಟಿ ಮಾಡ್ತೀವಿ ಆಯಿತಾ. ನಿಮ್ಮ ಕುಟುಂಬಕ್ಕೂ ನಾವು ಹೇಳ್ತೀವಿ, ನಿಮಗೆ ನಿಮ್ಮ ಜೊತೆ ನಾವಿದ್ದೀವಿ, ಧೈರ್ಯವಾಗಿ ಹೋರಾಟ ಮಾಡಿ. ಯಾವಾಗ ಎಲ್ಲಿ ಬೇಕಾದರೂ ಕರೆ ಮಾಡಿ, ನಾವು ಬರ್ತೀವಿ ನಿಮ್ಮ ಜೊತೆಗೆ ಆಯಿತಾ. ಮಾತಾಡಿ ಒಂದಿಷ್ಟು ಏನು ನಡೀತು ಅಂತ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಈ ರಾಜ್ಯದ ಜನತೆಗೆ ತಿಳಿಸಿ. ಮಾಹಿತಿ ಕೇಳಿದ ಸಂದರ್ಭದಲ್ಲಿ ನನ್ನ 32,340 ರೂಪಾಯಿ ಕಟ್ಟಿ ನಾನು ಟಿ ವಿ ಮುಖಾಂತರ ನಾನು ದಾಖಲೆಯನ್ನು ತೆಗೆದು ಅದರಲ್ಲಿ ಒಂದಂಥ ಅವ್ಯವಹಾರಗಳನ್ನು ಕಂಡು ಲೋಕಾಯುಕ್ತರು ದೂರು ನೀಡಿದೆ. ದೂರು ನೀಡಿದ ಸಂದರ್ಭದಲ್ಲಿ ಲೋಕಾಯುಕ್ತರು ಬಂದು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ದಾಖಲೆಗಳನ್ನು ತಂದು ತಾಬನ್ನಿ ಅಂತ ಹೇಳಿದರು. ಅವರು ತಂದಾದ ನಂತರ ನನ್ನ ಮೇಲೆ ನಮ್ಮ ಕಾಡನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಮಾಜಿ ಚಿನ್ನಳ್ಳಿ ಗ್ರಾಮದ ಆನಂದ ಎಂಬುವನು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾನೆ. ಅಂಗಡಿಯಲ್ಲಿ ದಿನಸಿ ಸಾಮಾನು ತರಕ್ಕೆ ಹೋದಂಥ ಸಂದರ್ಭದಲ್ಲಿ ಇಬ್ಬರು ಸೇರಿ ನನ್ನ ಮಾರಣಾಂತಿಕ ಹಲ್ಲೆಯನ್ನು ಯತ್ನಿಸಿದ್ದಾರೆ. ಅದ್ರ ಬಗ್ಗೆ ದೂರನ್ನು ಕೊಟ್ಟಿದ್ದೆ. ಆದರೂ ಅವನ್ನ ಸೆಕ್ಷನ್ ಇದು ಮಾಡಿ ಅವನು ಇನ್ನೂ ಅರೆಸ್ಟೇ ಮಾಡಿಲ್ಲ. ಈಗ ಬಡ್ಸ್ಕೊಂಡೂ ಆ ಸೆಕ್ಷನ್ ಅದೇ, ಬಡ್ಸ್ಕೊ ಹೇಳ್ದೆ ಇದ್ದವ್ರಿಗೂ ಅದೇ ಸೆಕ್ಷನ್ ಆ ಥರ ಇದು ಮಾಡಿ ಅವನ್ನ ಜೀವಂತವಾಗಿ ಇನ್ನೂ ಎತ್ತಿದ್ದಾರೆ. ಯಾವ ಆಕ್ಷನ್ನು ಕಾಣಿಲ್ಲ ಏನು ಅಂತ ನನಗೆ ಇನ್ನೂ ಗೊಂದಲ ಆಗಲಿದೆ. ಪರಿಶೀಲನೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಪಿ ಸರ್ ಎಲ್ಲ ಫೋನ್ ಮಾಡಿ ಅವ್ರ ಹತ್ರ ಕಚೇರಿಗೆ. ಅದಕ್ಕೆ ಮುಂಚೆ ನೀವು ದೂರುಗಳು ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಇದ್ರ ಬಗ್ಗೆ? ಲೋಕಾಯುಕ್ತರು ಕೊಟ್ಟಿದ್ದು, ಸಿ ಎಸ್ ಕೊಟ್ಟಿದ್ದು, ಇಒ ಕೊಟ್ಟಿದ್ದು, ಅವ್ರು ಯಾವುದಕ್ಕೂ ಸ್ಪಂದಿಸಿಲ್ಲ. ಏನು ಕಾಮಗಾರಿಗಳು ನಡೆದಿಲ್ಲ ಅಂತ ಆಗಲೇ ಹೇಳ್ತಾ ಇದ್ರಿ. ನಮ್ಮೂರಿನ ಕೆಲವು ದನದ ಕೊಟ್ಟಿಗೆ ಆಗಿರ್ಬೋದು, ರೋಡಿನ ಕೆಲಸ ಆಗಿರ್ಬೋದು, ಸೋಪ್ ಪೆಟ್ಟಿಗಳು, ಗುಂಡಿಗಳೇ ಆಗಿಲ್ಲ ಅಂಥವೆಲ್ಲ ಬಿಲ್ ಆಗಿದೆ. ಆಮೇಲೆ ರೋಡು ಅದು ರೋಡ್ ಬಂದು ಒಂದು GPS ಮಾಡಿ ಒಂದು ಇದು ಏನಿಲ್ಲ, GPS ಮಾಡಿದಂಥ ಫೋಟೋ ಎಲ್ಲ ಏನಿಲ್ಲ. ಸುಮ್ಮನೆ ಯಾವುದೋ ಕಾಮಗಾರಿಗೆ ಫೋಟೋ ತೆಗೆದು ಇಲ್ಲಿ ಹಾಕೋದು. ಒಂದೇ ಕಾಮಗಾರಿ ಕೆಲವು 2 ಬಿಲ್ ಆಗಿದೆ. ಆಮೇಲೆ ಯಾವುದೋ ಸೋಲಾರ್ ಲೈಟು ಇದೆಲ್ಲ ಆಗ್ತಾ ಅಂದಾಗಿ MLA ಇವರು ಮೆಂಬರ್ ಮನೆ ಮುಂಭಾಗದಲ್ಲಿದೆ. ಅದ್ರ ಬಗ್ಗೆ ತನಿಖೆ ಮಾಡಿ ಸರ್, ನಮಗೆ ಅನುಮಾನಾಸ್ಪದವಾಗಿದೆ ಅಂತ ನಾವು ದೂರನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ನೀನು ನಮ್ಮೂರವರನ್ನೇ ಯಾಕೆ ಕೇಳಿದೆ ಅಂತ ಹೇಳ್ಬಿಟ್ಟು ಚಿತ್ರನಳ್ಳಿ ಆನಂದಯನ್ನು ನನ್ನ ಮೇಲೆ ಹಲ್ಲೆಗೆ ಒಳಪಡಿಸಿದ್ದಾನೆ ಸರ್. ಈಗ ತಮಗೆ ಕೊಟ್ಟಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಂಚಾಯತ್, ಅದನ್ನು ಆ ಮಾಹಿತಿಲಿ ಎಲ್ಲ ಕಾಮಗಾರಿಗಳು ಆಗಿದಾವೆ ಅಂತೇಳಿ ಕೊಟ್ಟಿದ್ದಾರೆ? ಇಲ್ಲ ನಾನು ಏನು ದಾಖಲಾತಿ ಕೇಳಿದೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. RTO ಏನು ದಾಖಲಾತಿ ಕೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ನನಗೆ ಮಿಸ್ಗೈಡ್ ಆಗಬೇಕು ಅಂದ್ಬಿಟ್ಟು ಸರಿಯಾದ ರೀತಿ ಒಂದು ಫೈಲ್ ಟೈಪ್ ಕೊಟ್ಟಿದ್ದಾರೆ. 16 ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಾವು ಅಲ್ಲಿ ಕೇಳಿರುವ ಈ ಜಿಲ್ಲಾ ಉತ್ಸವ ಇದ್ರವೆಲ್ಲನೂ ಕೊಟ್ಟಿದ್ದಾರೆ. ಟೋಟಲಿ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಅಷ್ಟೇ. ಅಮೌಂಟ್ ಎಷ್ಟಾಯ್ತು? ನೀವು ಅಮೌಂಟು 32,000 ಕಟ್ಟಿ ಅಂತ 32,340 ರೂಪಾಯಿ. ಹೇಗೆ ಏನು ಏಕೆ ಒಂದು ನಿಮ್ಮ ಸ್ವಂತ ದಾಖಲೆ ಮಾಡಿ ನಿಮ್ಮ ಗ್ರಾಮದ ಜನ ಯಾಕೆ ಸೈಲೆಂಟ್ ಆಗಿದ್ದಾರೆ ಇದ್ರ ಬಗ್ಗೆ? ಅದೇ ಈಗ ನನಗಾಯ್ತಲ್ಲ, ಹಿಂಗೆ ಏನಾರು ಅಲ್ಲೇ ಮಾಡ್ತಾರೆ, ಅದೇ ಅವ್ರಿಗೆ ಭಯ. ಓಕೆ, ಈಗ ಏನು ಹೇಳ್ತಾರೆ? ಈಗೆಲ್ಲ ಆದಮೇಲೆ ಮುಂದೆ ಹೋಗೋಣ ಕಂಪ್ಲೇಂಟ್ ಕೊಡೋಣ ಅಂತ ಬಂದು ಅವತ್ತು ನಮ್ಮ ಊರಿನ ಸಹಚರಗಳೆಲ್ಲ ಬಂದು ಪಂಚಾಯತಲ್ಲಿ ಕಂಪ್ಲೇಂಟ್ ಬಂದು ಹಾಸ್ಪಿಟಲ್ಗೆಲ್ಲ ನನ್ನ ಸಹಭಾಗಿಗಳೆಲ್ಲ ಬಂದು ಸಹಾಯ ಮಾಡಿದ್ದಾರೆ. ಈ ವಿಚಾರದ ಸಹಾಯ ಮಾಡಿದ್ದಾರೆ. ಓಕೆ, ಅವ್ರಿಗೆ ಆ ಗ್ರಾಮದ ಜನಕ್ಕೆ ನಾನು ಕೈ ಮುಗಿದು ನಾನು ನಿಮಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇಂಥ ಒಬ್ಬ ಅಮಾಯಕ ಮತ್ತು ಏನು ಗ್ರಾಮದ ಅಭಿವೃದ್ಧಿಗೋಸ್ಕರ ಏನು ಆತ ಪ್ರಯತ್ನ ಮಾಡ್ತಿದ್ದಾನೆ, ಆ ಗ್ರಾಮದ ಅಭಿವೃದ್ಧಿಗೆ ನೀವೇನು ಎದೆಗುಂದುವಂಥ ಅವಶ್ಯಕತೆ ಇಲ್ಲ. ಇವತ್ತು ಕಾನೂನನ್ನು ಯಾರೂ ಕೈಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಆಕಸ್ಮಿಕವಾಗಿ ಇಂಥ ಒಂದು ಸಣ್ಣ ಘಟನೆಗಳು ನಡೀಬೋದು. ಆದರೆ ಇವತ್ತಿನ ಪರಿಸ್ಥಿತಿ ಕಂಪ್ಯೂಟರ್ ಯುಗ ಇದು. ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತೆಲ್ಲ ಇವತ್ತೇನಾರು ನಾವು ಎಲ್ಲಿಂದನೋ ಅವರೊಬ್ಬರು ಹಾವೇರಿಯಿಂದ ಬಂದಿದ್ದಾರೆ, ಬಳ್ಳಾರಿಯಿಂದ ಬಂದಿದ್ದಾರೆ, ಬೆಂಗಳೂರು, ಹೀಗೆ ಹಲವಾರು ಕಡೆಯಿಂದ ನಾವು ಬಂದಿದ್ದೀವಿ ಅಂತಂದ್ರೆ ಅದ್ರ ಅರ್ಥ ಇವರೇನು ನಮಗೇನು ರವಿ ಏನು ಪರಿಚಯ ಇರಲಿಲ್ಲ. ಇವತ್ತು ಸಾಮಾಜಿಕ ಜಾಲತಾಣ ಯಾವ ಮಾಧ್ಯಮಗಳು ಪ್ರಚಾರ ಪಡಿಸೋದಿಲ್ವೋ ಗೊತ್ತಿಲ್ಲ. ಅನೇಕ ಮಾಧ್ಯಮಗಳು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರ್ಬೋದು. ಆದರೆ ಈ ಜನತಾ ಮಾಧ್ಯಮ ಅಂತ ಏನಿದೆ, ಸಾಮಾಜಿಕ ಜಾಲತಾಣ ಏನಿದೆ, ಈ ಜಾಲತಾಣ ಇವತ್ತು ಎಲ್ಲರ ಭ್ರಷ್ಟರ
ಬೆತ್ತಲೆ ಮಾಡುವಂಥ ಇವತ್ತು ಪ್ರಪಂಚದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಇವತ್ತು ಆ ಜಾಲತಾಣದ ಮುಖಾಂತರ ತಿಳ್ಕೊಂಡು ಇವತ್ತು ನಾವು ಇವತ್ತು ಹಾಸನಕ್ಕೆ ಬಂದಿದ್ದೀವಿ. ಪ್ರಶ್ನೆ ಮಾಡೋಣ ಅಂತ ಬಂದರೆ ಇಲ್ಲಿ ಯಾರೂ ಅಧಿಕಾರಿಗಳು ಕೈ ಸಿಕ್ಕಿಲ್ಲ. ನೋಡೋಣ, ಇನ್ನೂ ಒಂದಷ್ಟೊತ್ತು ಕಾಯ್ತು ನಾವು ಇವ್ರಿಗೆ ಬೆಂಬಲವಾಗಿ ನಿಂತ್ಕೊಳ್ತೀವಿ. ಇವರ ಜೊತೆಗೆ ನಮ್ಮ ಹೋರಾಟ ಕೂಡ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇವರೇನು ಕೇಳಿದ್ದಾರೆ, ಇವರೇನು ಮಾಡಿದ್ದಾರೆ, ಆ ಹೋರಾಟವನ್ನು ಅವ್ರಿಗೆ ಆಗುವಂಥ ಕಾಮಗಾರಿಗಳು ಏನಿತ್ತು ಆ ಕಾಮಗಾರಿಗಳನ್ನ ಮಾಡಿಸುವಂಥ ನಿಟ್ಟಿನಲ್ಲಿ ನಾವು ಇವತ್ತು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಮಾಡುತ್ತೆ. ಇವ್ರ ಜೊತೆಯಲ್ಲಿ ನಾವು ಯಾವತ್ತೂ ನಿಂತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಮ್ಮ ಹಾಸನ ಮಾತಾಡಿ ಒಂದೆರಡು ಮಾತಾಡಿ. ನಮ್ಮ ಹಾಸನ ಪದಾಧಿಕಾರಿಗಳು ಇವತ್ತು ಇಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವ್ರಿಗೆ ನಾನು ಒಂದೆರಡು ಮಾತಾಡಬೇಕು ಅಂತ ಹೇಳಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕಮಿಷನ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ನಾಲ್ಗೆ ಸರ್ ಬಂದಿದ್ದಾರೆ, ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ರವಿಯವರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಏನು ನಮ್ಮ ರವಿಯವರಿಗೆ ಸಮಸ್ಯೆ ಆಗಿತ್ತು, ಗ್ರಾಮ ಪಂಚಾಯತಿನಲ್ಲಿ ನಡೆಸತಕ್ಕಂಥ ಅವ್ಯವಹಾರಗಳ ಬಗ್ಗೆ ತುಂಬ ರವಿಯವರು ಹೋರಾಟ ಮಾಡಬೇಕು, ಆ ದಿಕ್ಕಿನಲ್ಲಿ ಊರಿಗೆ ಅಭಿವೃದ್ಧಿ ಮಾಡಬೇಕು, ಅವ್ಯವಹಾರಗಳನ್ನ ಹೊರ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡೋ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳು ಮತ್ತು ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರಿಗಳು ಕೆಲವೊಂದು ಕೂಟ ಕಟ್ಕೊಂಡು ರವಿಯವರ ಮೇಲೆ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ರವಿಯವರು ಮುಂದೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಆ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಪ್ರಸಾರ ಆದಂಥ ಸಮಯಗಳ ಸಂದರ್ಭಗಳನ್ನು ಗಮನಿಸಿದಂಥ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರುಗಳೆಲ್ಲ ಸೇರಿ ಈ ರವಿ ಅವರಿಗೆ ಮತ್ತು ಹಾಸನ ಜಿಲ್ಲೆ ಈ ಒಂದು ಹಳ್ಳಿದಾಗಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಮತ್ತು ರವಿಯವ್ರ ಪರ ನಿಲ್ಲಬೇಕು. ಇದನ್ನು ನಾವು ಈ ಒಂದು ದೊಡ್ಡದಾಗಿ ತಗೋಬೇಕು. ಇದು ತಗೊಳ್ಳೋ ಮುಖಾಂತರ ಹಾಸನ ಜಿಲ್ಲೆಯಲ್ಲಿ ಭ್ರಷ್ಟರಿಗೆ ಸ್ವಲ್ಪ ಭಯ ಹುಟ್ಟಿಸ್ಬೇಕು ಅನ್ನೋ ಒಂದು ಚೌಕಟ್ಟನ್ನು ಹಾಕೊಂಡು ಆ ದೃಷ್ಟಿಕೋನದಿಂದ ಇವತ್ತು ಜಿಲ್ಲಾ ಪಂಚಾಯತಿ ಚೀಫ್ ಸೆಕ್ರೆಟರಿ ಅವರಿಗೆ ಶುಕ್ರವಾರ ಒಂದು ಫೋನ್ ಮುಖೇನ ನಾವು ಸೋಮವಾರ ಮಧ್ಯಾಹ್ನ ನಿಮ್ಮನ್ನು ಭೇಟಿ ಮಾಡ್ತೀವಿ, CS ಅವ್ರನ್ನಂತ ಫೋನ್ ಮುಖೇನ ತಿಳಿಸಿರ್ತಾರೆ. ಅವ್ರು ತಿಳಿಸಿದ ನಂತರ ನಮ್ಮ ಅಧಿಕಾರಿಗಳು CSಗೆ ತಿಳಿಸಿರಲ್ಲ, ಇಷ್ಟು ಗಂಟೆಗೆ ಇವ್ರು ಬರ್ತಾಯಿದ್ದಾರೆ ಹೀಗೆ ಅಂತ ಅವ್ರು ತಿಳಿಸಿರಲಿ, ಅವರು ಬೇಜವಾಬ್ದಾರಿನ ಮೆರೆದಿರ್ತಾರೆ. ಈಗ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಅಲ್ಲಿ ವಿಚಾರಿಸಿದಾಗ ಜಿಲ್ಲಾ ಪಂಚಾಯತ್ CS ಅವರಿಲ್ಲ, ಮತ್ತು ಉಪಕಾರ್ಯದರ್ಶಿ ಅವರಿಲ್ಲ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇಲ್ಲ, ಮತ್ತು ಇಲಾಖೆ ಒಳಗಡೆ ಯಾವುದೇ ಖಾಲಿ ಉಳಿತಿದೆ, ನೌಕರಗಳು ಯಾರೂ ಇಲ್ಲ, ಮತ್ತು ನೌಕರಗಳು ಅಂತಕ್ಕಂಥವ್ರು ಯಾರು ಗುರ್ತಿಡಲಿಕ್ಕೂ ಆಗಲ್ಲ, ಆ ಮಟ್ಟಕ್ಕಿದ್ದಾರೆ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅಲ್ಲಿ ನೌಕರರು ಯಾರು, ಸಾರ್ವಜನಿಕರು ಯಾರೋ ಅಥವಾ ದಳ್ಳಾಳಿಗಳು ಯಾರೋ ಇವ್ರು ಯಾರು ಅಂತಲೇ ಗೊತ್ತಾಗಲ್ಲ. ಈ ಮಟ್ಟಕ್ಕೆ ಇಲಾಖೆಯಲ್ಲಿ ಒಳಗಡೆ ಜನಗಳಿದ್ದಾರೆ. ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಕನಿಷ್ಠ ನೌಕರು 150 ಜನ ಇರ್ಬೋದು ಅಂತ ಅನಿಸುತ್ತೆ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ. ಹುಡುಕಿದ್ರೆ ಶೇಕಡ 10 ಜನ ಇಲ್ಲ ಒಳಗಡೆ, ಆಫೀಸ್ ಒಳಗಡೆ. ಇಂಥ ಸಂದರ್ಭದಲ್ಲಿ ನಾವಿಲ್ಲಿದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ. ಮುಂದುವರೆದು ಇದನ್ನು ದೊಡ್ಡದಾಗಿ ತಗೊಂಡು ಹೋಗ್ತೀವಿ. ರವಿಯವ್ರ ಪರ ನಿಲ್ತೀವಿ. ಜಿಲ್ಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ನಾನು ಪ್ರತಿದಿನ ಫಾಲೋಅಪ್ ಮಾಡ್ತೀನಿ. ರವಿಯವ್ರ ಜೊತೆ ನಿಲ್ತೀವಿ, ಪ್ಲಸ್ ಇದನ್ನು ಹೋರಾಟ ಮಾಡಿದ್ದು ಇದು ಬದ್ಧ ಅಂತ ಹೇಳ್ತಾ ನಾನು ಹೇಳ್ತೀನಿ. ಬರ್ರಿ ಮಾತಾಡಿ. ಕೃಷ್ಣ ಮಾತಾಡಿ, ನೀವು ಮಾತಾಡ್ಬಿಟ್ಟು ಹೋಗಿ. ಬಂಧುಗಳೇ, ಎಲ್ಲರೂ ನೋಡ್ತಾ ಇದ್ದೀರಿ ನೀವು, ಇಡೀ ರಾಜ್ಯದ ಜನ. ಏಕೆಂತಂದರೆ ಒಬ್ಬ ಅಮಾಯಕರಾದಂಥ ರವಿ ಅವರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅದೇ ರೀತಿ ಪ್ರತಿ ಗ್ರಾಮದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕು ಅಂತಂದರೆ ಏನು ಇವ್ರಿಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ನ್ಯಾಯ ಸಿಗಲೇಬೇಕು. ಯಾಕೆ ಹೋರಾಟ ಮಾಡುವಂಥವರು ಈ ಥರ ಧ್ವನಿ ಎತ್ತುವವರ ಸಂಖ್ಯೆ ಹೆಚ್ಚಾಗಬೇಕು ಅಂತಂದರೆ ನೋಡುವ ಸಾರ್ವಜನಿಕರು ಇಂಥ ವಿಚಾರಕ್ಕೆ ಹೆಚ್ಚಿನ ಬೆಂಬಲವಾಗಿ ನಿಲ್ಲಬೇಕು. ಇಲ್ಲ ಅಂದರೆ ಅಧಿಕಾರಿಗಳು ಕೂಡಾಗಿರ್ತಾರೆ, ಈ ದೊಡ್ಡ ಕದಿಯವರು ಕದೀತಾನೆ ಇರ್ತಾರೆ. ಈ ಥರ ಧ್ವನಿ ಎತ್ತುವಂಥವ್ರು ಪಾಪ ಅಡುಗೆ ಹೋಗ್ತಾ ಇರ್ತಾರೆ. ಇದು ನಿಲ್ಲಬೇಕು ಅಂದರೆ ದಯಮಾಡಿ ಸಾರ್ವಜನಿಕರು ಇಂಥ ವಿಚಾರಗಳನ್ನ ಗಟ್ಟಿಯಾಗಿ ಧ್ವನಿ ಎತ್ತಬೇಕು. ಏನು ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರವಿಯವ್ರಿಗೆ ಪರವಾಗಿ ನಿಂತಿದೆ, ಇಂಥ ವಿಚಾರಗಳೇ ತಾವು ಕೂಡ ಧ್ವನಿಯಾಗಿ ನಿಲ್ಲಬೇಕು. ಆವಾಗಲೇ ನ್ಯಾಯ ಸಿಗಬೇಕು, ನ್ಯಾಯ ಸಿಕ್ಕೇ ಸಿಗುತ್ತೆ. ಪ್ರತಿ ಗ್ರಾಮಗಳು ಉದ್ಧಾರ ಆಗ್ತವೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತದೆ ಅಂತ ಹೇಳ್ತೀನಿ ಬಂಧುಗಳೇ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಮುಖಂಡತ್ವದಲ್ಲಿ ನಾವು ರವಿ ಅವರಿಗೆ ಏನು ಇವತ್ತು ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದೀವಿ. ಇವತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಹಾಸನ ಜಿಲ್ಲಾ ಪಂಚಾಯತಿಯಲ್ಲಿ ಬಂದಾಗ ಅಧಿಕಾರಿಗಳು ಯಾರು ಸ್ಪಂದಿಸದೇ ಇರುವುದು ನಮಗೆ ಇವತ್ತು ಭಾಳ ನೋವಿನಿಂದ ಈ ಒಂದು ಲೈವನ್ನು ಮಾಡ್ತಾಯಿದ್ದೀವಿ. ರವಿ ಅವರಿಗೆ ನ್ಯಾಯ ಸಿಗಬೇಕು. ಇವತ್ತು ಅವರ ಸ್ವಂತ ಬಾಯಿಲದ ಮೂಕ ಪ್ರಾಣಿಯನ್ನು ಮಾರಿ
ಅವರು ಏನು ಹಣವನ್ನು ಕಟ್ಟಿ ಇವತ್ತು ದಾಖಲೆಗಳನ್ನು ಪಡ್ಕೊಂಡು ಏನು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ನಮ್ಮ ಸಂಘಟನೆ ಯಾವತ್ತೂ ಬೆಂಬಲವಾಗಿ ಇರುತ್ತೆ ಅಂತಂದು ಹೇಳಿ ಒಂದೆರಡು ಮಾತನ್ನು ಹೇಳಲಿಕ್ಕೆ ನೀವು ಬರ್ರಿ ಕೆಲಸ ನಾವಲ್ಲ ನರಸೇಗೌಡ್ರ ನೀವು ಮಾತಾಡ್ರಿ ನೀವು. ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ ನಮ್ಮ ಈ ಒಂದು RTI ಸಂಸ್ಥಾಪಕ ಅಧ್ಯಕ್ಷರಾದಂಥ ರಮೇಶ್ ಸರ್ ಇವರು ಉಪಸ್ಥಿತಿಯಲ್ಲಿ ಈ ಒಂದು ಹಾಸನ ಜಿಲ್ಲೆಯಲ್ಲಾದಂಥ ಒಂದು ಗಲಭೆಗೆ ನಿನ್ನೆ 2-3 ದಿನದ ಹಿಂದೆ ಒಂದು ಕರೆ ಕೊಟ್ಟರು. ಆ ಕರೆಗೆ ಹೋಗೊಟ್ಟು ನಾವೆಲ್ಲರೂ ಬಂದು ಇಲ್ಲಿ ನೋಡಿದಾಗ ಇವ್ರ ಮೇಲೆ ಆದಂಥ ಹಲ್ಲೆ ಮತ್ತು ಇವರು ಈ ಹಿಂದಿನಿಂದ ಕೂಡ ಹೋರಾಟವನ್ನು ಮಾಡಿ ಎತ್ತಿನ ಬಂಡಿಯಲ್ಲಿ ಡಾಕ್ಯುಮೆಂಟನ್ನು ಹೇರ್ಕೊಂಡ್ಬಂದಿದ್ದನ್ನು ಎಲ್ಲರೂ ಕೂಡ ನೋಡಿರ್ತೀರಿ. ಆದರೆ ಇವರಿಗೆ ಆದಂಥ ಅನ್ಯಾಯವನ್ನು ನಾವು ಇಲ್ಲಿ ಖಂಡಿಸಲು ಬಂದಾಗ ಯಾವುದೇ ಅಧಿಕಾರಿಗಳು ಕೂಡ ಈ ಒಂದು ಕಚೇರಿಯಲ್ಲಿ ನಮಗೆ ಲಭ್ಯವಾಗಿರುವುದಿಲ್ಲ. ಮತ್ತು ಅದೇ ರೀತಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಇವ್ರ ಮೇಲೆ ಆದಂಥ ಹಲ್ಲೆಯನ್ನು ಇನ್ನು ಮುಂದೆ ನಾವು ನಿಂತುಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಇವರಿಗೆ ಆದಂಥ ನೋವನ್ನು ನಾವು ಬಗೆಹರಿಸ್ತೇವೆ ಅಂತೇಳಿ ಹೇಳಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗಾಗಿ ನೋಡೋಣ ಇವತ್ತು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾಯ್ತೀವಿ. ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ನಾವು ಇಲ್ಲೇ ಕುತ್ಕೊಳ್ತೀವಿ ಬಾಗಿಲಲ್ಲಿ ಅವರ ಬರುವಿಕೆಗಾಗಿ. ಅಧಿಕಾರಿಗಳು ಯಾರಿದ್ದಾರೆ ಅಧಿಕಾರಿಗಳು ಬರುವಿಕೆಗಾಗಿ ನಾವು ಇಲ್ಲೇ ಕಾಯ್ತೀವಿ, ಕೂತ್ಕೊಳ್ಳಿ.